2 ದಿನದಿಂದ ಪಾಳೆ ಹಚ್ಚಿದ್ರು ಇದುವರೆಗೂ ಬೀಜ ಸಿಕ್ಕಿಲ್ಲ, ಗೊಬ್ಬರ ಸಿಕ್ಕಿಲ್ಲ ಅನ್ನೋ ರೈತರು. ದನಕರು ಮನೆ ಮಕ್ಕಳು ಎಲ್ಲವನ್ನ ಬಿಟ್ಟು ಬಂದು ಪಾಳೆ ಹಚ್ಚಿದ್ರು ಬೀಜ ಗೊಬ್ಬರ ಸರಿಯಾದ ಸಮಯಕ್ಕೆ ಸಿಗ್ತಿಲ್ಲ. ಹಾಗಾದರೆ ಬೀಜ ಗೊಬ್ಬರದ ಅಭಾವ ಏನಾದರೂ ಇದೆಯಾ? ಎಸ್ ವೀಕ್ಷಕರೇ, ಹಾವೇರಿಯಲ್ಲಿ ಈಗ ನಾವು ಕಳೆದ 2-3 ದಿನದಿಂದ ಬೀಜ ಗೊಬ್ಬರವನ್ನು ಕೊಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ರೈತರು ಬಂದು ಬೆಳ್ಳಂಬೆಳಗ್ಗೆ ಪಾಳೆ ಹಚ್ಚಿದವರು ಇದ್ದಾರೆ. 2 ದಿನದಿಂದ ಪಾಳ್ಯದಲ್ಲಿ ನಿಂತ್ಕೊಂಡಿದ್ದೀವಿ, ನಮಗಿನ್ನೂ ಪಾಳೆ ಸಿಕ್ಕಿಲ್ಲ, ನಮಗಿನ್ನೂ ಗೊಬ್ಬರ ಸಿಕ್ಕಿಲ್ಲ, ಬೀಜ ಸಿಕ್ಕಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಂಥವ್ರನ್ನು ಕೂಡ ನೋಡಿದ್ದೀವಿ. ಏಕೆ ಇಷ್ಟೊಂದು ಗಲಾಟೆ ಆಗ್ತಾ ಇದೆ? ಅಥವಾ ಮೊನ್ನೆ ಒಂದಷ್ಟು ನೂಕುಲು ಕೂಡ ಆಯಿತು. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬಂದಿದ್ದರು. ಬಂದಂಥ ರೈತರು ಏನಂತಂದರೆ, ನಾವು ಅವ್ರನ್ನೂ ಕೂಡ ಮಾತಾಡಿಸಿದಾಗ ಅವ್ರು ಹೇಳಿರೋದೇನೆಂದರೆ, ಇಲ್ಲ ನಮಗೆಲ್ಲರಿಗೂ ಬೀಜ ಗೊಬ್ಬರ ಸಿಗುತ್ತೆ, ಅಧಿಕಾರಿಗಳು ಹೇಳೋರ ಪ್ರಕಾರ ಸ್ಟಾಕ್ ಇದೆ, ಎಲ್ಲರಿಗೂ ಸಿಗುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಬಿತ್ತನೆ ಕಾರ್ಯ ಈಗಾಗಲೇ ನಾವು ಶುರು ಮಾಡಬೇಕಾಗಿದೆ, ಸಮಯ ಆಗೋಯಿತು. ಮುಂಗಾರು ಚೆನ್ನಾಗಿ ಆಗಿರೋದ್ರಿಂದ ಈಗ ನಾವು ಬಿತ್ತನೆ ಕಾರ್ಯವನ್ನು ಮಾಡಬೇಕು. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ, ಒಂದಷ್ಟು ತುಂಬ ಜನ ಒಂದೇ ಸರಿ ಬಂದಿರೋದ್ರಿಂದ ಎಲ್ಲರಿಗೂ ಒಂದೇ ಸಲ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ಜನಕ್ಕೆ ಕೂಪನ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಇವತ್ತು ನೀವು ಬೇಗ ಬಂದಿರಲ್ಪ, ಬೇಗ ಬಂದಂಥವ್ರು ನಾಳೆಗೆ ಬನ್ನಿ, ನಾವು ನಿಮಗೆ ಮೊದಲು ಕೊಡ್ತೀವಿ ಅನ್ನೋದು ನಿಟ್ಟಿನಲ್ಲಿ ನಾಳೆ ಬಂದಂಥ ಸಮಯದಲ್ಲಿ ನಿಮ್ಮ ಮೊದಲನೇದಾಗಿ ಕೊಡ್ತೀವಿ, ಹಾಗಾಗಿ ಈ ಕೂಪನ್ ಇಟ್ಟು ತೊಗೊಬನ್ನಿ ಅಂತಂದೇಳಿ ಕೂಪನನ್ನು ಕೊಡ್ತಾ ಇದ್ದಾರೆ. ಕೆಲವೊಬ್ಬರು ಕೂಪನ್ ತಂದ್ರೂ ಮತ್ತೆ ಪಾಳೆ ಹಚ್ಚಬೇಕಾದಂಥ ಅನಿವಾರ್ಯ ಆಗಿದೆ. ಇದೆಲ್ಲ ಕಡೆ ಒಂದು ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿರೋದು. ಹಾಗಾಗಿ ಎಲ್ಲಿ ಬೀಜ ಗೊಬ್ಬರ ಸಿಗುತ್ತೋ ಅಲ್ವೋ, ಎಲ್ಲಿ ಶಾರ್ಟೇಜ್ ಆಗ್ಬಿಡುತ್ತೋ, ಕಡಿಮೆ ಆಗಿಬಿಡುತ್ತೋ, ಅದು ಆತಂಕ ರೈತರಲ್ಲೂ ಕೂಡ ಮನೆ ಮಾಡಿರುತ್ತೆ. ಮುಖ್ಯವಾಗಿ ಏನಂತಂದರೆ, ಮನೆಯಲ್ಲಿರ್ತಕ್ಕಂತಹ ದನಕರುಗಳನ್ನು, ಮನೆ ಮಠವನ್ನು ಬಿಟ್ಟು, ಜಮೀನನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಬಂದು ಇಲ್ಲಿ ಪಾಳೆ ಹಚ್ಚಬೇಕಲ್ಲ, ಇದು ಒಂದು ರೀತಿ ಸಂಕಷ್ಟವನ್ನು ತಂದು ಒದಗಿಸುತ್ತೆ. ಹಳ್ಳಿಯಿಂದ ಬಂದಿರ್ತಾರೆ, ಬೇರೆ ಹಳ್ಳಿಯಿಂದ ಬಂದಂಥವರು ಇಲ್ಲಿ ಪಾಳೆ ಹಚ್ಚಿದಾಗಲೂ ಕೂಡ ಬೆಳಗ್ಗೆಯಿಂದ ಪಾಳೆ ಹಚ್ಚಿದ್ರು ಸಂಜೆವರೆಗೂ ಆದ್ರೂ ಸಿಕ್ಕಿಲ್ಲ ಪಾಳೆ ಅಂತಂದಾಗ, ಮತ್ತೆ ಅದನ್ನು ನಾಳೆಗೆ ಬರಬೇಕು ಅಂದಾಗ ಸಾಮಾನ್ಯವಾಗಿ ಬೇಸರ ಹಾಗೆ ಆಗುತ್ತೆ. ಹಾಗಾಗಿ ಕೋಪನೂ ಬರುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ನಾಳೆ ಸಿಗುತ್ತೋ ಇಲ್ವೋ ಅಥವಾ ನಾಡಿದ್ದು ಸಿಗುತ್ತೋ ಇಲ್ವೋ ಅನ್ನೊಂದು ಆತಂಕದಲ್ಲಿ ಎಲ್ಲಿ ಅಭಾವ ಆಗ್ಬಿಡುತ್ತೋ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದೇ ಸಮನೆ ರೈತರು ಬಂದಾಗ ಇಲ್ಲಿ ಈ ರೀತಿ ವಾತಾವರಣ ಸೃಷ್ಟಿ ಆಗಿರಬಹುದು, ಆಗಿದೆ ಕೂಡ. ಹಾಗಾಗಿ ನಾವು ಒಂದಷ್ಟು ರೈತರನ್ನು ಕೂಡ ಮಾತಾಡಿಸೋದು ನೇರವಾಗಿ. ಆ ರೈತರು ಹೇಳಿರುವಂಥದ್ದು ಅಷ್ಟೇ, ಇಲ್ಲ ಸರ್ ಎಲ್ಲರಿಗೂ ಸಿಗ್ತಾ ಇದೆ ಬೀಜ ಗೊಬ್ಬರ, ಎಲ್ಲರಿಗೂ ಸಿಗ್ತಾ ಇದೆ. ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ, ಸಮಸ್ಯೆ ಆಗಿರೋದು ಎಲ್ಲಿ? ಬೀಜ ಗೊಬ್ಬರ ಎಲ್ಲರೂ ಸಿಗುತ್ತೆ ಅಂತಂದರೆ, ಈ ಮಳೆ ಆಗಿದೆ ಸರಿಯಾದ ಸಮಯಕ್ಕೆ, ಈ ಬಾರಿ ಮುಂಗಾರು ಚೆನ್ನಾಗಿ ಆಗಿರೋದ್ರಿಂದ ನಮಗೆ ಬೀಜ ಗೊಬ್ಬರ ಬೇಗನೆ ಬೇಕು. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಮಳೆ ಆಗಿ 8 ದಿನ 10 ದಿನ ಬಿಟ್ಟು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲವರಿಗೆ ಮುಂಚಿತವಾಗಿ ಸಿಗುತ್ತೆ, ಕೆಲವರಿಗೆ ಆಮೇಲೆ ಸಿಗುತ್ತೆ. ನಮಗೆ ಸರಿಯಾದ ಸಮಯಕ್ಕೆ ಬೀಜ ಗೊಬ್ಬರ ಸಿಗಲ್ಲ. ಹೀಗಾದಾಗ ಬೆಳೆಯನ್ನು ನಾವು ನಾಶ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ, ಹಾಳು ಮಾಡ್ಕೋಬೇಕಾಗತ್ತೆ. ಈಗ ನಾವು ಇದನ್ನು ಪ್ರತಿ ವರ್ಷವೂ ಹೇಳ್ತಾ ಇದ್ದೀವಿ, ನಿಮಗೆ ಮಳೆ ಬರೋದಕ್ಕಿಂತ ಮೊದಲೇ ಒಂದು ಮುಂಚಿತವಾಗಿ ಕೊಡಿ, ಒಂದು 15 ದಿನ 20 ದಿನ 1 ತಿಂಗಳು ಮೊದಲೇ ಹಾಕಿ ಕೊಡಿ. ನೀವು ನಮಗೆ ರೈತರಿಗೂ ಅನುಕೂಲ ಆಗುತ್ತೆ. ಇಷ್ಟೊಂದು ಗಲಾಟೆ ಆಗಲಿ ಅಥವಾ ಇಷ್ಟೊಂದು ಕ್ರೌಡ್ ಸೇರುವಂಥದ್ದಾಗಲಿ ಅಥವಾ ನೀವು ಕೂಪನ್ ಕೊಟ್ಟು ಆ ಸಿಸ್ಟಮ್ ಮಾಡುವಂಥ ಅನಿವಾರ್ಯತೆ ಎದುರಾಗಲ್ಲ. ಹಾಗಾಗಿ ಜನರು ಕೂಡ ಎಲ್ಲ ಅವರು ತಮ್ಮ ಬದುಕು ಬಾಳೆವನ್ನು ಬಿಟ್ಟು ದನಕರುಗಳನ್ನು ಕಟ್ಟಿ, ಕೆಲವರು ಇರ್ತಾರೆ 3-4 ಜನ ಇರ್ತಾರೆ ಮನೆಯಲ್ಲಿ, ಇವರೊಬ್ಬರು ಪಾಳೆ ಹಚ್ಚಿ ಇಲ್ಲಿ ಬೀಜ ಗೊಬ್ಬರ ತೊಗೊಳಕ್ಕೆ ಬಂದರೆ, ಇನ್ನು ಕೆಲವರಾದರೂ ಅದನ್ನು ಜಾನುವಾರುಗಳನ್ನ ತೆಗೆದುಕೊಂಡು ಹೋಗುವಂಥದ್ದು ಅಥವಾ ಹೊಲದಲ್ಲಿ ಏನೇ ಬೇರೆ ಕೆಲಸ ಇದ್ರೆ ಅದು ಮಾಡ್ಬೋದು. ಒಬ್ಬೊಬ್ಬರು ಇದ್ದಂಥವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಸಿಂಗಲ್ ಕುಟುಂಬದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳು ಮರಿ ಕುಟುಂಬ ಇವನ್ನೆಲ್ಲ ನೋಡಿಕೊಂಡು ದನಕರುಗಳನ್ನ ನೋಡಿಕೊಂಡು ಅವನ್ನೆಲ್ಲವೂ ಬಿಟ್ಟು ಬಂದು ಇಲ್ಲಿ ಪಾಳೆ ಹಚ್ಚದಂಥವರು ಕೂಡ ನಮ್ಮ ಚಾನಲ್ನ ಜೊತೆಗೆ ಮಾತನಾಡಿದ್ದಾರೆ. ಹಾಗಾಗಿ ನಮ್ಮ ಮನವಿ ಕೂಡ, ಅಧಿಕಾರಿಗಳು ಪ್ರತಿ ವರ್ಷವೂ ಈ ಸಮಸ್ಯೆ ಆಗಿದೆ ಅಂತಂದೇಳಿ ರೈತರು ಹೇಳ್ತಾ ಇದ್ದಾರೆ. ಇನ್ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ರೈತರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ, ಅನುಕೂಲ ಆಗುವ ರೀತಿಯಲ್ಲಿ ಅವರಿಗೆ ಬೀಜ ಮತ್ತು ಗೊಬ್ಬರಗಳನ್ನು ಪೂರೈಸಬೇಕು. ಸರಿಯಾದ ಸಮಯಕ್ಕೆ ಪೂರೈಸಿದ್ರೆ ಈ ಸಮಸ್ಯೆನೇ ಇರಲ್ಲ. ಈ ಸಮಸ್ಯೆಗಳಿಂದ ನೀವು ಮುಕ್ತ ಆಗ್ತೀರಿ, ಇಲ್ಲಿ ಗಲಾಟೆಗಳು ಆಗಲ್ಲ, ಯಾರಿಗೂ ಸಮಸ್ಯೆ ಆಗಲ್ಲ. ಅವ್ರಿಗೆ ಸರಿಯಾದ ಸಮಯಕ್ಕೆ ಸಿಕ್ಕಾಗ ಸರಿಯಾದ ಬೆಳೆಯನ್ನು ಬೆಳೆಯೋಕ್ಕಾಗುತ್ತೆ, ಸರಿಯಾದ ಫಸಲನ್ನು ತೆಗೆಯೋಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ರೈತರನ್ನೆಲ್ಲರೂ ಮಾತಾಡ್ಸಿದ್ದೀವಿ, ಅವರು ಒಪಿನಿಯನ್ ಕೂಡ ತೊಗೊಂಡಿದ್ದೀವಿ. ಅವರೆಲ್ಲರೂ ಹೇಳುವಂಥದ್ದು ಯಾರಿಗೂ ಸಮಸ್ಯೆ ಆಗಲ್ಲ. ಅವರೇ ಮತ್ತಷ್ಟು ರೈತರಿಗೆ ಕರೆಯನ್ನು ಕೊಟ್ಟಿದ್ದಾರೆ, ಯಾರು ಆತಂಕ ಪಟ್ಕೋಬೇಡಿ, ಎಲ್ಲರಿಗೂ ಸಿಗುತ್ತೆ. ಆದರೆ ಸಮಸ್ಯೆ ಅಂದರೆ ಇದೆ, ನಾಳೆ ಬರೋಕ್ಕಾಗಲ್ಲ ಅಂತೇಳಿ ಇವತ್ತೇ ಬಂದು ನಿಂತ್ಕೊಂಡಿರುವಂಥದ್ದು, ಅಥವಾ ಕೆಲವರು 2 ದಿನದಿಂದ ಪಾಳೆ ಹಚ್ಚರು ಸಿಕ್ಕಿಲ್ಲ ಅನ್ನೋ ಒಂದು ಆತಂಕದಲ್ಲಿ ಇನ್ನಷ್ಟು ಜನ ಬಂದು ನಿಂತ್ಕೊಳ್ಳುವಂಥದ್ದು, ಹೀಗೆಲ್ಲ ಆಗಿರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಅಧಿಕಾರಿಗಳನ್ನು ನಾವು ಮಾತಾಡ್ಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಸಿಕ್ಕಿರಲಿಲ್ಲ. ಹಾಗಾಗಿ ಎಲ್ಲ ರೈತರು ಮಾತಾಡ್ಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳನ್ನು ಮಾತಾಡಿಸಿ ಈ ಸಮಸ್ಯೆಗೆ ಮುಂದಿನ
ಮುಂದಿನ ದಿನಗಳಲ್ಲಾದರೂ ಅಥವಾ ಮುಂದಿನ ಬಾರಿ ಈ ಬೀಜ ಗೊಬ್ಬರ ವಿತರಣೆಯಲ್ಲಿ ಆ ರೈತರಿಗೆ ಬೇಕಾಗುವಂಥ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಮುಂಚಿತವಾಗಿ ಕೊಟ್ಟು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಳ್ಳಿ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ. ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಗಳನ್ನು ಈ ಬೀಜ ಗೊಬ್ಬರ ವಿತರಣೆ ಬಗ್ಗೆ ನೀವೇನೇ ಹಂಚ್ಕೋಬೇಕಂತಂದ್ರೂ ನಮ್ಮ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.